ನಮಸ್ಕಾರ, ಪ್ರಜಾಮಾರ್ಗ ವೀಕ್ಷಕರಿಗೆ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ಇವತ್ತು ನಮ್ಮ ಜೊತೆ ಕರಾವಳಿಯ ಪ್ರತಿಭೆ, ಗಟ್ಟಿಮೇಳ ಖಳನಾಯಕಿಯಾಗಿ ಕರ್ನಾಟಕದ ಮನೆ ಮಾತಾಗಿರುವ ಶರಣ್ಯ ಶೆಟ್ಟಿ ಅವರಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ಒಂದು 10-15 ನಿಮಿಷ ಬರೀ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಅವ್ರ ಹತ್ರ ಮಾತಾಡೋಕ್ಕೆ ಆಗೋದಿಲ್ಲ. ಮಾತಾಡ್ತಾ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಗಟ್ಟಿಮೇಳ ಖಳನಾಯಕಿಯಾಗಿ ಪರಿಚಯ ಆಗೋದೇ ತುಂಬ ಕಷ್ಟ ಕನ್ನಡ ಇಂಡಸ್ಟ್ರಿಯಲ್ಲಿ. ಕೆಲವೊಬ್ಬರು ಮಾತ್ರ ಆ ಥರ ಗೊರೆಸ್ಕೊಂಡವರು. ಅದರಲ್ಲಿ ಗಟ್ಟಿಮೇಳ ಧಾರಾವಾಹಿಯ ಖಳನಾಯಕಿಯಾಗಿ ಆಲ್ರೆಡಿ ಜನ ಮಾತಾಗಿದೆ. ಹೇಗೆ ಆಪರ್ಚುನಿಟಿ ಬಂತು? ಗಟ್ಟಿಮೇಳ ಆಲ್ಮೋಸ್ಟ್ 4 years ಆಯಿತು ಕಂಪ್ಲೀಟ್ ಆಗಿ. ಆಪರ್ಚುನಿಟಿ ಆಡಿಷನ್ ಥ್ರೂನೇ ಬಂದಿದ್ದು. ಸೀರಿಯಲ್ ಆಗಿರ್ಬೋದು, ಈಗ ಮಾಡಿರೋ ಕೃಷ್ಣಂ ಪ್ರಣಯಸಕ್ಕೆ ಸಿನಿಮಾ ಆಗಿರ್ಬೋದು, ಇವೆಲ್ಲ ಆಡಿಷನ್ಸ್ ಮುಖಾಂತರನೇ ಬಂದಂಥದ್ದು. ಸೊ ಖುಷಿ ಇದೆ ಪಾತ್ರದಲ್ಲಿ, ಯಾಕಂದರೆ ನಾನು ಯಾವತ್ತೂ ಆ ಖಳನಾಯಕಿ ನಾಯಕಿ ಈ ಥರ ನೋಡ್ದೋಳಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಅಂತ ಅನಿಸಿದಾಗ ಅದು ಯಾವಾಗಲೂ ನಾನು ತೊಗೊಂಡಿದ್ದೀನಿ. ಸೊ ಅದೇ ಥರ ಈಗ ಕೃಷ್ಣಂ ಪ್ರಣಯಸಕ್ಕೆ ಕೂಡ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದು. ಸೊ ಇಟ್ಸ್ ಫನ್. ಅದಷ್ಟೇ ಮೇಡಮ್, 1980 ಸಿನಿಮಾ ಪೆಂಟಗನ್ ಆಗಿರ್ಬೋದು, ಹುಟ್ಟುಹಬ್ಬ ಶುಭಾಶಯಗಳಾಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ನಾವು ನೋಡಿದ ಪ್ರಕಾರ. ಸೊ ಹೇಗೆ ಆ್ಯಸ್ ಅನ್ ಆ್ಯಕ್ಟರ್ ನಂಗೆ ಯಾವಾಗಲೂ ಇದ್ದಿದ್ದು ಅದೊಂದೇ, ಯಾವ ಸಿನಿಮಾ ಮಾಡ್ತೀನಿ ಅದಕ್ಕಿಂತ ಯಾವ ಪಾತ್ರ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನನಗೆ. ಸೊ ಎಲ್ಲ ಥರ ಪಾತ್ರ ಅಂದರೆ ಒಂದು 1980 ತುಂಬ ಚೈಲ್ಡಿಶ್ 15 ವರ್ಷದ ಚೈಲ್ಡ್ ಥರ ಆ್ಯಕ್ಟ್ ಮಾಡಿದ್ದು, ಅಲ್ಲಿಗೂ ಖಳನಾಯಕಿಗೂ ಅಜಗಜ ಅಂತ ಡಿಫ್ರೆನ್ಸ್ ಇದೆ. ಸೊ ಆ ಒಂದು ಚಾಲೆಂಜಸ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನಗುವಿನವುಗಳ ಮೇಲೆ ಡಾಕ್ಟರ್ ನಾನು. ಸೊ ಎಲ್ಲ ಥರ ಪಾತ್ರಗಳನ್ನ ಮಾಡ್ತಾಯಿದ್ದೀನಿ. ಇನ್ನೂ ಸುಮಾರಷ್ಟು ಪಾತ್ರಗಳು ಬಾಕಿ. ನಾನು ಫೋಟೋಶೂಟ್ಸ್ ಕೂಡ ಅದೇ ಥರ ಮಾಡ್ತಾ ಇರ್ತೀನಿ, ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್. ಸೊ 1980ಗೆ ನಿಮಗೆ ಸಿನಿಮಾ ಅವಾರ್ಡ್ ಸಿಗುತ್ತೆ. ಅಂದರೆ ಒಂದು ಕಡಿಮೆ ಸಿನಿಮಾಗಳನ್ನ ಮಾಡಿ ದೊಡ್ಡ ಅವಾರ್ಡ್ನ ಪಡೆಯೋದು ತುಂಬ ಬೆಳವಣಿಗೆ ಲೆಕ್ಕದಲ್ಲಿ ಮಾತ್ರ ಜನಕ್ಕೆ ಸಿಕ್ಕಿರೋದು. ಅದು ನಿಮಗೆ ಸಿಕ್ಕಿದೆ, ಎಷ್ಟು ಖುಷಿ ಇದೆ ಸ್ಟೇಜ್ ಮೇಲೆ ಹೋದಾಗ ಏನು ಫೀಲ್ ಇತ್ತು ನಿಮಗೆ? ಅದು ಅಂದರೆ ಇಟ್ಸ್ ಬ್ಲೆಸ್ಡ್ ಅಂತಾರಲ್ಲ, ಅದು ಹೇಳಿದ್ರೆ ತಪ್ಪಾಗಲ್ಲ. ನಾವು ದೇವ್ರನ್ನ ಅಷ್ಟು ಆರಾಧಿಸ್ತೀವಲ್ಲ, ಅದರಲ್ಲೊಂದು ಆಶೀರ್ವಾದ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಎಷ್ಟೋ ಸಿನಿಮಾ ಮಾಡಿದವರು, ಎಷ್ಟೋ ವರ್ಷಗಳಿಂದ ಇದ್ದವ್ರಿಗೂ ಈ ಥರದೊಂದು ಅವಾರ್ಡ್ ಸಿಕ್ಕಿರಲ್ಲ. ಸೊ ನನ್ನ ಮೊದಲನೇ ಸಿನಿಮಾದಲ್ಲೇ ಬೆಸ್ಟ್ ಡೆಬ್ಯೂಟೆಂಟ್ ಅಂತ ಅವ್ರು ನಂಬಿಕೆ ಇಟ್ಟು ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಒಂದೇ ಬೇಸು, ಆ ಸಿನಿಮಾ ನೋಡಿ ಕೊಟ್ಟಿರ್ತಾರೆ. ಬಟ್ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಎಲ್ಲ ಇದ್ದಾಗ ಬರೋದು ಬೇರೆ, ಸ್ಟಾರ್ಟಿಂಗ್ ಏನು ಇಲ್ದಿದ್ದಾಗ ಒಬ್ಬರು ಕೈ ಹಿಡಿತಾರಲ್ಲ ನಂಬಿಕೆ ಇಟ್ಟು, ಅದು ತುಂಬ ವ್ಯಾಲ್ಯೂಯಬಲ್ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸೈಮಾ. ಈ ಚಿತ್ರರಂಗಕ್ಕೆ ಅಥವಾ ಕಲಾವಿದ ಆಗಬೇಕಂತ ಯಾವಾಗ ನಿಮಗೆ ಆಸೆ ಹುಟ್ಟಿದ್ದು? ನನಗೆ ಚಿಕ್ಕವಳಿದ್ದಾಗಿಂದನೂ ಆಸೆ ಇತ್ತು. ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್. ನಾನು ಭರತನಾಟ್ಯಂ ಮಾಡ್ತಾಯಿದ್ದೆ, ಆಮೇಲೆ ಅದಕ್ಕೆ ಶಾಸ್ತ್ರೀಯ ಸಂಗೀತಕ್ಕೆ ಹೋಗ್ತಾಯಿದ್ದೆ. ಸೊ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಓದೋದ್ರಲ್ಲಿ ಬಿಕಾಸ್ ಮೈ ಫಾದರ್ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಯಾವಾಗಲೂ ಹೇಳೋರು. ಸೊ ಅವಾಗ ಚೆನ್ನಾಗಿ ಓದ್ತಾ ಇದೆ. ಐ ವಾಸ್ ಲೈಕ್ 98% ಈ ಥರ ಸ್ಟೂಡೆಂಟ್, ಇಂಜಿನಿಯರಿಂಗ್ ಆಗಿದೆ. ಸೊ ಇದನ್ನು ಒಂದು ಬ್ಯಾಕ್ ಬೋನ್ ಆಗಿ ಇಟ್ಕೊಂಡ್ರು ಎಲ್ಲೋ ಒಂದು ಕಡೆ ಪ್ಯಾಷನ್ ಅಂತ ಅಂದರೆ ಆ್ಯಕ್ಟಿಂಗ್, ಡಾನ್ಸ್, ಈ ಕಲೆಯಲ್ಲಿತ್ತು. ಸೊ ಅದನ್ನು ಪ್ರೊಫೆಷನ್ ಆಗಿ ಚೂಸ್ ಮಾಡಿ. ಈ ಪ್ರೊಫೆಷನಲ್ ಮಾಡಲಿಂಗ್ ಯಾವಾಗ ಜಂಪ್ ಆಗಿದೆ? ಮಾಡಲಿಂಗ್ ಸೌತ್ ಇಂಡಿಯಾ ಮತ್ತೆ ಬ್ಯೂಟಿಫುಲ್ ಮಹಿಳೆಗಳ ಅವಾರ್ಡ್ಗಳನ್ನ ತಗೊಂಡಿದ್ದೀರಾ. ಸೊ ಯಾವಾಗ ಅದಕ್ಕೆ ಜಂಪ್ ಆಗಿದೆ? ಯಾವಾಗ? ನಾನು PU ಓದ್ತಾ ಇದ್ದೆ ಅವಾಗ. ಅಂದರೆ ನಾನು ಹೇಳ್ದಂಗೆ ನನಗೆ ಪ್ಯಾಷನ್ ಅಂತ ಅಂದರೆ ಆ್ಯಕ್ಟಿಂಗ್, ಈ ಕಲೆಯಲ್ಲಿತ್ತು. ಬಟ್ ಅಪ್ಪಗೋಸ್ಕರ ಚೆನ್ನಾಗಿ, ಯಾಕಂದರೆ ಇಲ್ಲಿ ನಾನು ರ್ಯಾಂಕ್ ಸ್ಟೂಡೆಂಟ್ ಆದರೆ ಮಾತ್ರ ನಮ್ಮ ಅಪ್ಪ ಕಳಿಸೋರು ಡಾನ್ಸ್ ಕ್ಲಾಸ್ಗೆಲ್ಲ. ಸೊ ಲೈಕ್ ಚೆನ್ನಾಗಿ ಓದ್ಬಿಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು ನಾನು ಈ ಥರ. ಸೊ ಹಿಂಗಾಗಿ PU ಓದ್ತಾ ಇರಬೇಕಾದ್ರೆ ಐ ಥಾಟ್ ಮಾಡಲಿಂಗ್ ಯಾಕೆ ಮಾಡಬಾರ್ದು, ಒಂದು ಸ್ಟಾರ್ಟ್ ಮಾಡಿದ್ದು ಇಂಡಿಪೆಂಡೆಂಟ್ ಆಗೋಕ್ಕೆ. ಬಿಕಾಸ್ ನನ್ನ ದುಡ್ಡನ್ನು ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಇಂಡಿಪೆಂಡೆನ್ಸಿಗೆ ನಮ್ಮ ತಂದೆಗೆ ಹೇಳಿದೆ, ಇಲ್ಲ ನಾನು ಅರ್ನ್ ಮಾಡ್ತೀನಿ. ಬಿಕಾಸ್ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಕ್ಕೆ ಅದಕ್ಕೆ ದುಡ್ಡು ಬೇಕಾಗ್ತಾಯಿತ್ತು. ಸೊ ಅರ್ನ್ ಮಾಡೋಣ ನಾನೇ ಸ್ವಂತ ಕಾಲಲ್ಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮಾಡಲಿಂಗ್. ಅದು ಯಾವ ರೀತಿಗೆ ಹೋಯ್ತು ಅಂದರೆ ಸ್ಟಾರ್ಟ್ ಮಾಡಿದಾಗ ಗೊತ್ತಿರಲಿಲ್ಲ ಅದು ಪ್ರೊಫೆಷನಾಗಿ ತೊಗೊಳ್ತೀನಿ ಅಂತ. ಬಟ್ ಅದು ವಿತ್ ಅರ್ನಿಂಗ್ ನನಗೆ ಬ್ಯೂಟಿ ಪೇಜೆಂಟ್ಸು, ಈ ಕಾಂಪಿಟೇಷನ್ಸು ಈ ಥರ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಒಂದೊಂದೇ ವಿನ್ ಆಗಿ ಸ್ಟಾರ್ಟ್ ಆಗಿದೆ, ನನ್ನಲ್ಲೇ ಒಂದು ಕಾನ್ಫಿಡೆನ್ಸು, ಗ್ರೂಮು. ಸೊ ಇದಾಗಕ್ಕೆ ಸ್ಟಾರ್ಟ್ ಆಗಿ ಹಲವಾರು ಬ್ರ್ಯಾಂಡ್ಸ್ಗಳು, ಆ್ಯಡ್ ಶೂಟ್ಸ್ಗಳು. ಸೊ ಆಲ್ಮೋಸ್ಟ್ ಮಾಡಲಿಂಗ್ ಸ್ಟಾರ್ಟ್ ಮಾಡಿ ನಾನು 7 years ಆಯಿತು. 7 yearsಯಿಂದನೂ ಇಟ್ ಹಸ್ ಪೇಡ್ ಮೀ ವೆಲ್. ಅಂದರೆ ಮೇಡಮ್, ಕರಾವಳಿ ಭಾಗಗಳಲ್ಲಿ ಮೊದಲಿನ ನೋಡ್ತಾ ಹೋದರೆ ಸಿನಿಮಾಗಳಿಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ. ಬರೀ ಯಕ್ಷಗಾನ ಆಗಿರ್ಬೋದು ಇಂಥವು ಮಾತ್ರ ಪ್ರಿಫರೆನ್ಸ್ ಇತ್ತು. ನಿಮ್ಮ ತಂದೆಯವರು ಅಥವಾ ತಾಯಿಯವರು ನಿಮ್ಮ ಜೊತೆನೇ ಇರ್ತಾರೆ, ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ? ಸಪೋರ್ಟ್ ಖಂಡಿತವಾಗ್ಲೂ ಸಿಗ್ತಾ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾವು ಆಚೆ ಏನೇ ಮಾಡಿದ್ರೂ ಅದು ಮನೇಲಿ ಪೀಸ್ ಇರಲ್ಲ. ಸ್ಟಾರ್ಟಿಂಗ್ ಅಫ್ಕೋರ್ಸ್ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಆ್ಯಸ್ ಅನ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಫಸ್ಟ್ ಟೈಮ್ ಪ್ರೊಫೆಷನಾಗಿ ತೊಗೊಳ್ತೀನಿ ಅಂದಾಗ ಶಾಕ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್
ಇವಾಗ ದೇ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಅವ್ರಿಗೆ ಅರ್ಥ ಆಗಿದೆ ನನಗೇನು ಇಷ್ಟ, ನಾನು ಇಷ್ಟಪಟ್ಟಿದ್ದು ಮಾಡ್ತಿದ್ದೀನಿ ಅಂತ. ಸೊ ದೇ ಆರ್ ಹ್ಯಾಪಿ. 2024ರಲ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ಸೂಪರ್ ಹಿಟ್ ಆಗಿದ್ದು, ಅದರಲ್ಲಿ ನಿಮ್ಮ ಕೃಷ್ಣ ಪ್ರಣಯ ಸಖಿ ಒಂದು ಸೂಪರ್ ಹಿಟ್. ಅದು ಸೆಲೆಕ್ಷನ್ ಹೇಗಾಯ್ತು? ಅದೂ ಆಡಿಷನ್ ಅಂದರೆ ಸೋಷಿಯಲ್ ಅನುಭವ ಹೇಗಿತ್ತು ಗಣೇಶ್ ಅವ್ರ ಜೊತೆ ಆಕ್ಟ್ ಮಾಡಿ? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನೊಂದು ಮಾಡ್ಕೊಂಬಂದಿದ್ದ ಪಾತ್ರ ಒಂದಾದರೆ ಇದು ಸಿಕ್ಕಾಪಟ್ಟೆ ಗ್ಲಾಮರ್ ಇತ್ತು. ಸೊ ಅದೊಂದು ಎಲ್ಲೋ ಒಂದು ಕಡೆ ನನಗೆ ಕನ್ನಡಿಗರು ಅಷ್ಟು ಗ್ಲಾಮರ್ನ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋದೊಂದು ಚಿಕ್ಕ ಭಯ ಇತ್ತು. ಅದ್ರ ಜೊತೆಗೆ ಒಂದು ನೆಗೆಟಿವ್ ಶೇಡ್ ಇದೆ, ಯಾವ ಥರ ತೊಗೋಬೋದು. ಆ್ಯಂಡ್ ಬಿಕಾಸ್ ಗಣೇಶ್ ಸರ್ ಅಂದರೆ ಫ್ಯಾಮಿಲಿ ಆಡಿಯನ್ಸು. ಸೊ ಈ ಸಾಂಗ್ ನಾನು ಏನು ಮಾಡಿದ್ದೀನಿ, ಒಂದು ಗ್ಲಾಮರಸ್ ಸಾಂಗ್, ಅದನ್ನು ತಗೊಳ್ತಾರೆ ಆಡಿಯನ್ಸು ಅನ್ನೋದು ಈ ಥರ ಭಯ ಇತ್ತು ರಿಲೀಸ್ ಆಗೋ ತನಕ. ಬಟ್ ಎಲ್ಲರೂ ಹೇಳಿದ್ರು ವಲ್ಗರ್ ಆಗಿ ಎಲ್ಲೂ ಇರಲಿಲ್ಲ, ಇಟ್ ವಾಸ್ ಜಸ್ಟ್ ಗ್ಲಾಮರ್ ಅಂತ. ಸೊ ಅದು ನನ್ನ ಮೇನ್ ಇದ್ದಿದ್ದು. ನಾನು ಎಷ್ಟೇ ಗ್ಲಾಮರ್ ಬೋಲ್ಡ್ ಡ್ರೆಸ್ ಹಾಕಿದ್ರು ಅದು ವಲ್ಗರ್ ಆಗದೆ ಒಂದು ಕ್ಲಾಸಿಯಾಗಿ ಕಾಣಿಸ್ಬೇಕು ಅನ್ನೋದೊಂದು ನನ್ನ ಇಂಟೆನ್ಷನ್ ಇತ್ತು. ಬಿಕಾಸ್ ನನ್ನ ಫ್ಯಾಮಿಲಿ ಕೂಡ ನೋಡ್ತಾರೆ ಸಿನಿಮಾ. ಸೊ ಅದು ನನಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜಿಂಗ್ ಆಗಿದ್ದಿತ್ತು ಟು ಮೇಂಟೈನ್. ಸೊ ಖುಷಿ ಆಯಿತು. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದ ಹೋಲ್ ಟೀಮ್. 100 days ಸಕ್ಸಸ್ ಕಾಣಿಸ್ತು. ಮುಂದಿಂದು ಸುಮಾರು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು ಅಂತ, ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸ್ಬೇಕು ಅಂತ. ಸೊ ಸುಮಾರು ಕತೆಗಳು ಬಂದಿದೆ, ಫೈನಲೈಸ್ ಮಾಡ್ತಿದ್ದೀನಿ. ಸಿಮಿಲರ್ ಟೈಪ್ ಕ್ಯಾರೆಕ್ಟರ್ಸ್ಗಿನ್ನ ಬೇರೆ ಬೇರೆ ಮಾಡ್ಕೊಂಡು ಹೋಗೋಣ ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಟು ಅಮೇಝಿಂಗ್ ಜರ್ನಿ ಇನ್ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಕೇಳಿದ್ರಲ್ಲ, ಇದಿಷ್ಟು ಶರಣ್ಯ ಶೆಟ್ಟಿ ಅವ್ರ ಮಾತ್ರ. ಅಂದರೆ ತಂದೆಯವರು ಹೇಳ್ತಿದ್ದಾಗ ನಾನು ಓದ್ತಾ ಇದ್ದೆ, 98 ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ಅದೇ ರೀತಿ ನನ್ನ ಜೀವನ ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ಅಂತ ನಾನು ಸಿನಿಮಾ ಇಂಡಸ್ಟ್ರಿ ಅಂದರೆ ಕಲಾವಿದೆ ಆದೆ ಅಂತ ಅವ್ರು ಮಾತಾಗಿದೆ. ಇನ್ನೂ ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆ ಇದೇ ಥರ ಮಾತಾಡಿ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸಾಕೊಡ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಪ್ರಜಾಮಾರ್ಗ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.